ಯೇಸು ಕರ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ಅಧ್ಯಯನದ ವಾಕ್ಯಭಾಗ 1 ಪೇತ್ರನು 1:5. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ದೇವರು ತನ್ನ ಬಲದಿಂದ ನಮ್ಮನ್ನು ಕಾಯುತ್ತಾನೆ, ಕಾಪಾಡುತ್ತಾನೆ ಎಂಬ ಖಾತರಿ. ದೇವರು ತನ್ನ ಮಕ್ಕಳನ್ನು ರಕ್ಷಣೆ ಹೊಂದಿದ ಕ್ಷಣದಿಂದ ಸ್ವರ್ಗಕ್ಕೆ ಸುರಕ್ಷಿತವಾಗಿ ತಲುಪುವವರೆಗೂ ಕಾಪಾಡುತ್ತಾನೆ ಎಂದು ಖಾತರಿಪಡಿಸುವ ಸತ್ಯವೇದವು ಖಂಡಿತವಾಗಿಯೂ ಹೆಚ್ಚು ಸಮಾಧಾನವನ್ನು ನಮಗೆ ನೀಡುತ್ತದೆ. ಹೊಸದಾಗಿ ರಕ್ಷಣೆ ಹೊಂದಿದ ವಿಶ್ವಾಸಿಗಳಿಗೆ ದೇವರ ವಾಕ್ಯವು ಹೀಗೆ ಭರವಸೆ ನೀಡುತ್ತದೆ. ಯೂದನು ವಚನ 24, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನು. ಹಲವು ವರ್ಷಗಳ ಕಾಲ ವಿಶ್ವಾಸಿಗಳಾಗಿ ದೇವರ ಕೃಪಾವರಗಳನ್ನು ಅನುಭವಿಸುತ್ತಿರುವವರು ಹೀಗೆ ಹೇಳಬಹುದು: ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. 2 ತಿಮೋಥೆಯನಿಗೆ 1:12. ನಮ್ಮ ಕರ್ತನಾದ ಯೇಸು ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನೀಡಿದ ಒಂದು ವಿಶೇಷ ಮನವಿ. ಯೋಹಾನ 17:15. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪೇತ್ರನು ಈ ಅದ್ಭುತ ಸತ್ಯಕ್ಕೆ ಅದೇ ಮಹತ್ವವನ್ನು ನೀಡುತ್ತಾನೆ. 5ನೇ ವಚನವನ್ನು ಪರಿಚಯಿಸುವ 1 ಪೇತ್ರನು 3-4 ವಚನಗಳನ್ನು ಓದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಕರ್ತನು ನಮಗಾಗಿ ಪರಲೋಕವನ್ನು ಇಟ್ಟಿರುವುದಷ್ಟೇ ಅಲ್ಲ, ಆತನು ನಮ್ಮನ್ನು ಸ್ವರ್ಗಕ್ಕಾಗಿ ಕಾಪಾಡುತ್ತಿದ್ದಾನೆ. ನಾವು ಕರ್ತನಿಗೆ ಸೇರಿದವರಾಗಿದ್ದರೆ ನಮಗೆ ಸ್ವರ್ಗವು ನಿಶ್ಚಿತ. ಯೇಸು ಕ್ರಿಸ್ತನು ಹೇಳಿದ್ದು ಯೋಹಾನ 10:28, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ದಿನನಿತ್ಯವೂ ದೇವರ ಶಕ್ತಿಯಿಂದ ನಮ್ಮನ್ನು ಹೇಗೆ ಕಾಪಾಡಿಕೊಳ್ಳಬಹುದು? ನಾವು ಈ ಕೆಳಗಿನ 3 ಸತ್ಯಗಳನ್ನು ಪರಿಗಣಿಸೋಣ. ಮೊದಲನೆಯದು, ದೇವರು ನಮ್ಮನ್ನು ಕಾಪಾಡುವ ಶಕ್ತಿಯನ್ನು ದೇವರ ಶಕ್ತಿ ಎಂದು ವಿವರಿಸಲಾಗಿದೆ. ಇದು ಗ್ರೀಕ್ ಭಾಷೆಯಲ್ಲಿ ಅಕ್ಷರಶಃ ದೇವರ ಶಕ್ತಿಯಲ್ಲಿ ಇರಿಸಲ್ಪಟ್ಟಿದೆ ಎಂದು ಓದುತ್ತೇವೆ. ಇದು ಮಿಲಿಟರಿಯ ರೂಪಕ, ಸೈನಿಕರಿಂದ ಕಾವಲು ಕಾಯುವ ಸೈನ್ಯದ ಚಿಂತನೆ. ರಕ್ಷಾ ಕವಚ, ಕಾಪಾಡುವುದು ಅಥವಾ ರಕ್ಷಿಸಲಾಗಿದೆ ಎಂದರ್ಥ. ನಮ್ಮ ಐಹಿಕ ಜೀವನದಲ್ಲಿ ನಮ್ಮನ್ನು ಕಾಪಾಡಲು ದೇವರ ಅಗಾಧ ಶಕ್ತಿ ನಮಗೆ ಲಭ್ಯವಿದೆ. ಇದು ದೇವರ ಶಕ್ತಿ ಸೃಷ್ಟಿಯಲ್ಲಿ, ಇತಿಹಾಸದಲ್ಲಿ, ದೈವಾನುಗ್ರಹದಲ್ಲಿ, ವಿಮೋಚನೆಯಲ್ಲಿ ಮತ್ತು ಆತನ ಅಂತಿಮ ಉದ್ದೇಶದಲ್ಲಿ. ಆತನ ಶಕ್ತಿಯ ಬಗ್ಗೆ ಯೋಚಿಸಿ. ಖಂಡಿತವಾಗಿಯೂ ಅದೇ ದೇವರು ನಿಮ್ಮನ್ನು ಕಾಪಾಡಲು ಶಕ್ತನು ಮತ್ತು ನಿಮ್ಮ ಈ ಭೂಯಾತ್ರೆಯ ಅಂತ್ಯದವರೆಗೂ ಅದು ನಿಮಗೆ ಲಭ್ಯವಾಗುವಂತೆ ಮತ್ತು ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುವಂತೆ ಆತನು ಖಾತರಿಪಡಿಸುತ್ತಾನೆ. ಎರಡನೆಯದು, ದೇವರು ನಮ್ಮನ್ನು ಕಾಪಾಡುವ ವಿಸ್ತಾರವು ನಮ್ಮ ಜೀವನದ ಪ್ರತಿಯೊಂದು ವೃತ್ತವನ್ನು ಒಳಗೊಂಡಿದೆ. ವಾಸ್ತವವಾಗಿ ನಾವು ದೇವರ ಶಕ್ತಿಯಿಂದ ಹೇಗೆ ಕಾಪಾಡಲ್ಪಟ್ಟಿದ್ದೇವೆ ಎಂಬುದನ್ನು ನೋಡೋಣ. 1. ನಮ್ಮೊಳಗಿನ ಶಾರೀರಿಕ ಪಾಪದಿಂದ ನಾವು ದೂರವಿರಬೇಕು, ಏಕೆಂದರೆ ನಾವು ಇನ್ನೂ ಹಳೆಯ ಆದಾಮನ ಸ್ವಭಾವವನ್ನು ಹೊಂದಿದ್ದೇವೆ ಮತ್ತು ಈ ಸ್ವಭಾವವು ಬದಲಾಗದೆ ಶಕ್ತಿಯುತವಾಗಿರುತ್ತದೆ ಮತ್ತು ಅತ್ಯಂತ ಆಕ್ರಮಣಕಾರಿಯಾಗಿರುತ್ತದೆ. ಸತ್ಯವೇದವು ಕೊಡುವ ಭರವಸೆ ರೋಮಾಪುರದವರಿಗೆ 8:2. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. 2. ನಾವು ಲೋಕದ ಆಕರ್ಷಣೆಗಳಿಂದ ದೂರವಿರಬೇಕು. 1 ಯೋಹಾನನು 2:15-17. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ.
ಲೋಕವೂ ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ನಾವು ಅದರ ಆಕರ್ಷಣೆಗಳು ಮತ್ತು ಅದರ ದುಷ್ಟತನದಿಂದ ಆಕರ್ಷಿತರಾಗುವ ಅಪಾಯದಲ್ಲಿದ್ದೇವೆ. 3. ಸೈತಾನನ ಕುತಂತ್ರದ ವಿಷಯವಾಗಿ ಎಚ್ಚರವಾಗಿರಬೇಕು. ಅವನು ಒಬ್ಬ ಪ್ರಬಲ ವೈರಿ ಮತ್ತು ಯಾವಾಗಲೂ ನಮ್ಮ ಅವನತಿಯನ್ನು ಬಯಸುತ್ತಾನೆ. ಕೆಲವೊಮ್ಮೆ ಅವನು ದೇವತೆಯಾಗಿ ಬರುತ್ತಾನೆ. 2 ಕೊರಿಂಥದವರಿಗೆ 11:14. ಇದೇನೂ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವನು ಮತ್ತು ಕೆಲವೊಮ್ಮೆ ಗರ್ಜಿಸುವ ಸಿಂಹದಂತೆ. 1 ಪೇತ್ರನು 5:8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 4. ನಮ್ಮ ಮನಸ್ಸು ಶಾಂತಿಯಿಂದ ಇರಬೇಕು. ನಮ್ಮ ಮನಸ್ಸು ಸಂಶಯ, ಹತಾಶೆ, ಖಿನ್ನತೆ, ನಿರುತ್ಸಾಹದಿಂದ ಮುಕ್ತವಾಗಿರಬೇಕು. ಯೆಶಾಯ 26:3. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. 5. ನಮ್ಮ ಹೃದಯವನ್ನು ಕಾಪಾಡಬೇಕು, ಅದನ್ನು ಭಯದಿಂದ ಮುಕ್ತವಾಗಿಡಬೇಕು. ಯೆಶಾಯ 41:10. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೃದಯವು ಚಿಂತೆ, ಆತಂಕದಿಂದ ಮುಕ್ತವಾಗಿರಬೇಕು. ಫಿಲಿಪ್ಪೆಯವರಿಗೆ 4:7. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. 6. ನಮ್ಮೆಲ್ಲ ಇಚ್ಛೆಯು ಕರ್ತನ ಚಿತ್ತಕ್ಕೆ ಅನುಸಾರವಾಗಿರಬೇಕು. ದೇವರ ಸಹಾಯವಿಲ್ಲದೆ ಆತನನ್ನು ಮೆಚ್ಚಿಸುವ ಕೆಲಸವನ್ನು ಮಾಡುವುದು ನಮ್ಮಿಂದ ಸಾಧ್ಯವಿಲ್ಲ. ಫಿಲಿಪ್ಪಿಯವರಿಗೆ 2:13. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. 7. ನಮ್ಮ ವ್ಯಕ್ತಿತ್ವವು ಕಾಪಾಡಲ್ಪಡಬೇಕು. ನಮ್ಮ ಸಂಪೂರ್ಣ ಆತ್ಮ, ಪ್ರಾಣ, ಶರೀರಗಳನ್ನು ದೇವರು ತನ್ನ ಶಕ್ತಿಯಿಂದ ಕಾಪಾಡುತ್ತಾನೆ. 1 ಥೆಸಲೋನಿಕದವರಿಗೆ 5:23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಇವೆಲ್ಲವೂ ನಾವು ಕಾಪಾಡಲ್ಪಡಬೇಕಾದವುಗಳು. ಅದಕ್ಕೆ ದೇವರು ನಮಗೆ ಸಹಾಯ ಮಾಡಲು ಮುಂದಾಗುತ್ತಾನೆ. ಅನುಮಾನ ಅಥವಾ ಹತಾಶೆಗೆ ಒಳಗಾದಾಗ ಅಂತಹ ಸಮಯದಲ್ಲಿ ನಾವು ದೇವರ ರಕ್ಷಣೆಯ ಶಕ್ತಿಯನ್ನು ಹೇಗೆ ಅನುಭವಿಸಬಹುದು ಮತ್ತು ಆನಂದಿಸಬಹುದು? 3ನೇಯದು, ದೇವರು ನಮ್ಮನ್ನು ಕಾಪಾಡುವ ಮಾರ್ಗವು ನಾವು ಆತನಲ್ಲಿ ಇಟ್ಟಿರುವ ನಮ್ಮ ನಂಬಿಕೆಯಾಗಿದೆ. ಪೇತ್ರನು ಹೇಳಿದಂತೆ ನಾವು ನಂಬಿಕೆಯ ಮೂಲಕ ದೇವರ ಶಕ್ತಿಯಿಂದ ಕಾಪಾಡಲ್ಪಟ್ಟಿದ್ದೇವೆ. ಇದಕ್ಕೆ ಮಾನವ ಮತ್ತು ದೈವಿಕ ಭಾಗವಿದೆ. ನಾವು ದೇವರ ಶಕ್ತಿಯಿಂದ ಇರಿಸಲ್ಪಟ್ಟಿದ್ದೇವೆ, ಇದು ದೈವಿಕ ಕಡೆಯಿಂದ. ನಂಬಿಕೆಯ ಮೂಲಕ, ಇದು ಮಾನವನ ಕಡೆಯಿಂದ. ಜೀವನದ ಪ್ರತಿಯೊಂದು ಅನುಭವದಲ್ಲೂ ದೇವರು ನಮಗೆ ತನ್ನ ಕಾಪಾಡುವ ಶಕ್ತಿಯನ್ನು ನೀಡುತ್ತಾನೆ. ನಂಬಿಕೆಯು ಇದನ್ನು ಪಡೆಯುತ್ತದೆ ಮತ್ತು ನಾವು ಸ್ವೀಕರಿಸಿದ ಹಾಗೆ ನಮ್ಮನ್ನು ಕಾಪಾಡಲಾಗುವುದು. ನಾವು ಮಾಡಬೇಕಾಗಿರುವುದು ಆತನನ್ನು ನಂಬುವುದು ಮತ್ತು ಆತನಿಗೆ ವಹಿಸಿಬಿಟ್ಟು ಭರವಸೆದಿಂದಿರುವುದು. ಏಕೆಂದರೆ ಕರ್ತನು ಹೇಳುತ್ತಾನೆ, ನನ್ನ ಮೇಲೆ ನಂಬಿಕೆ ಇಡು ಮತ್ತು ನಾನು ನಿನ್ನನ್ನು ಕಾಪಾಡುತ್ತೇನೆ. ನಿನ್ನ ನಂಬಿಕೆ ತಕ್ಕಂತೆ ನಾನು ನಿನ್ನನ್ನು ಪೋಷಿಸುತ್ತೇನೆ. ದೇವರು ನಿಮಗೆ ಹೀಗೆ ಭರವಸೆ ಕೊಡುತ್ತಾನೆ: ಪಾಪಕ್ಕೆ, ಭಯಕ್ಕೆ ಅಥವಾ ಹತಾಶೆಗೆ ಒಳಗಾದಾಗ ನನ್ನನ್ನು ನೋಡಿ ಮತ್ತು ನನ್ನನ್ನು ನಂಬಿರಿ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು. ಎಫೆಸದವರಿಗೆ 2:8 ಹೇಳಿರುವಂತೆ ದೇವರ ಕೃಪೆಯಿಂದ ನಂಬಿಕೆಯ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಇದು ನಮ್ಮ ಪಾಪದ ಶಾಶ್ವತ ದಂಡನೆಯಿಂದ ರಕ್ಷಣೆ. ಈಗ ನಾವು ಪಾಪದ ಶಕ್ತಿಯಿಂದ ರಕ್ಷಿಸಲ್ಪಡುತ್ತಿದ್ದೇವೆ, ನಮ್ಮ ಕರ್ತನಾದ ಯೇಸುವಿನ ಸಾರೂಪ್ಯವನ್ನು ಹೊಂದಲು. ಮತ್ತು ಪೇತ್ರನು ಬರೆಯುತ್ತಾನೆ, ನಾವು ಸ್ವರ್ಗದಲ್ಲಿ ಪಾಪದಿಂದ ಸಂಪೂರ್ಣವಾಗಿ ರಕ್ಷಿಸಲ್ಪಡುತ್ತೇವೆ, ಅಂದರೆ ನಮ್ಮ ರಕ್ಷಣೆಯು ಸಂಪೂರ್ಣಗೊಳ್ಳುತ್ತದೆ. ಅಲ್ಲಿಯವರೆಗೆ ದೇವರು ನಮ್ಮನ್ನು ಕಾಯುತ್ತಾನೆ, ಕಾಪಾಡುತ್ತಾನೆ. ಅದನ್ನು ಯಾವುದು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಕೀರ್ತನೆಗಳು 121. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ
ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹೀಗಾಗಿ ಕರ್ತನು ಹೇಳುತ್ತಾನೆ, ನಾನು ನಿನ್ನನ್ನು ಕಾಪಾಡಲು ಬಯಸುತ್ತೇನೆ. ನಾನು ನಿಮ್ಮನ್ನು ಕಾಪಾಡುವ ಭರವಸೆ ನೀಡುತ್ತೇನೆ. ನಿಮ್ಮನ್ನು ಕಾಪಾಡುವುದು ನನ್ನ ಉದ್ದೇಶ ಮತ್ತು ನಿಮ್ಮ ಭಾಗವು ನನ್ನ ಮೇಲೆ ನಂಬಿಕೆ ಇಡುವುದು. ಆಗ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯುತ್ತದೆ. ನಾವು ದೇವರನ್ನು ಸ್ತುತಿಸುತ್ತಾ ನಮ್ಮನ್ನು ಕಾಪಾಡುವ ಆತನ ಅಗಾಧ ಶಕ್ತಿಗಾಗಿ ಕೃತಜ್ಞತೆ ಸಲ್ಲಿಸೋಣ. Kept, safely kept, my fears away are swept. In weakness to my God I cling, though foes be strong, I calmly sing. Kept, safely kept, kept by His power, whatever dangers lure, the strength of God's almighty arm doth shield my soul from every harm. Kept by His power, through simple faith, believing what He saith, unshaken on my God I lean, and realize His power unseen, but known to faith. Kept all the way into salvation's day.